ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಪ್ರಭಾವಿ ಮಠಾಧೀಶರ ಹೆಸರೊಂದು ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರ ದೊಡ್ಡ ಮಟ್ಟದ ಹೈಡ್ರಾಮಕ್ಕೂ ಕೂಡ ವೇದಿಕೆಯಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚುನಾವಣೆಗೆ ಮಾದಾರ ಚೆನ್ನಯ್ಯ ಶ್ರೀ ಸ್ಪರ್ಧೆಗೆ ಆಕ್ಷೇಪ, ಎರಡು ಗುಂಪಾದ ದಲಿತ ಮುಖಂಡರು ಆಕ್ರೋಶ. ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಟಿಕೆಟ್ಗೆ ಆಕಾಂಕ್ಷಿಗಳು ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಹಾಗೂ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಕಣದಿಂದ ಹಿಂದೆ ಸರಿಯೋದಾಗಿ ಇಂಗಿತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಮುನ್ನೆಲೆಗೆ ಬಂದಿದೆ. ಸಂಘ ಪರಿವಾರದೊಂದಿಗೆ ಅಪಾರ ನಂಟನ್ನು ಹೊಂದಿರುವಂತಹ ಶ್ರೀಗಳನ್ನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಅಖಾಡಕ್ಕೆ ಕಣಕ್ಕಿಳಿಸುತ್ತಾರೆಂಬ ಊಹಾಪೋಹ ಜೋರಾಗಿದೆ. ಇದಕ್ಕೆ ದಲಿತ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮಾದಾರ ಚೆನ್ನಯ್ಯ ಮಠವನ್ನ ಆರ್ಎಸ್ಎಸ್ ಕೇಂದ್ರವಾಗಲಿಕ್ಕೆ ಬಿಡಲ್ಲ ಅಂತೇಳಿ ಗುಡುಗಿದ್ದಾರೆ. ಅವ್ರು ಹೋಗಬೇಕಾಗಿರುವಂಥದ್ದು ಮಾದಾರ ಚೆನ್ನಯ್ಯ ಪೀಠದ ಒಳಗಿಂದ ಹೋಗುವಂಥದ್ದಲ್ಲ. ಅವರು ಪೀಠವನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಆಗಲಿ ಅಥವಾ ಬಿ ಜೆ ಪಿ ಪಕ್ಷದಿಂದ ಕ್ಯಾಂಡಿಡೇಟ್ ಆಗಲಿ ನಮಗೆ ಸಂಬಂಧ ಇಲ್ಲಿರುವಂಥದ್ದು. ನಿಮ್ಮ ಆ ನಡಿಗೆಗಳೇನಿದ್ದಾವೆ, ಆ ಸಾಂಸ್ಕೃತಿಕ ನಡಿಗೆಗಳು ಅಥವಾ ಸೈದ್ಧಾಂತಿಕ ನಡಿಗೆಗಳು, ಇದು ಈ ಜನಾಂಗಕ್ಕೆ ವಿರುದ್ಧವಾಗಿದೆ. ನೀವು ಸರಿಯಾದ ರೀತಿಯಲ್ಲಿರಬೇಕು. ಆಮೇಲೆ ಏನು ನೀವು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ಒಳಗೆ ಇಟ್ಕೊಂಡಿದ್ದೀರಿ, ಒಂದು ತಾಣವಾಗಿ ಮಾಡಿದ್ದೀರಿ, ಅದನ್ನು ನೀವು ಬಿಡಿಸಬೇಕು. ಅಲ್ಲಿ ಬರಬೇಕಾಗಿರುವಂಥದ್ದು ಮಾರ್ಗ ಸಂಘಟನೆಗಳು. ಇನ್ನು ಬಿಜೆಪಿ ಟಿಕೆಟ್ ಘೋಷಣೆಗೂ ಮುನ್ನವೇ ಮಾದಾರ ಚೆನ್ನಯ್ಯ ಶ್ರೀಗಳ ವಿರುದ್ಧ ಮಾದಿಗ ಸಾಂಸ್ಕೃತಿಕ ಸಂಘ ಹೋರಾಟ ಆರಂಭಿಸಿದೆ. ರಾಜ್ಯದ ದಲಿತ ಮುಖಂಡರನ್ನ ಒಂದೆಡೆ ಸೇರಿಸಿ ಸಂವಾದ ನಡೆಸಲಿಕ್ಕೆ ಮುಂದಾಗಿದ್ರು. ಈ ವೇಳೆ ಮಾದಾರ ಚೆನ್ನಯ್ಯ ಶ್ರೀಗಳ ಬೆಂಬಲಿಗರು ಹಾಗೂ ವಿರೋಧಿಗಳ ಮಧ್ಯೆ ವಾಗ್ವಾದ ನಡೆದಿದೆ. ಆದರೆ ಈ ಸಂವಾದ ಕಾರ್ಯಕ್ರಮಕ್ಕೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಎರಡು ಗುಂಪುಗಳು ಹೈಡ್ರಾಮಾ ನಡೆಸಿವೆ. ಈ ವೇಳೆ ಸ್ವಾಮೀಜಿ ಪರ ಬೆಂಬಲಿಗ ಶಿವಕುಮಾರ್ ದಲಿತ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ವಿಚಾರವಾಗಿ ಏನಾದರೂ ಕಿಡಿಗೇಡಿತನ, ಅವರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾರೇ ಹೊರಟರು, ಇವತ್ತೇನೋ ಹೊರಟಂಥವರು ನಮ್ಮ ಒಂದು ಶಬ್ದಕ್ಕೆ ಅವರ ಹೋರಾಟ ನಿಂತಿದೆ. ಅಂದರೆ ಅವರ ಏನೋ ತೇಜೋವಧೆ ಮಾಡಬೇಕಂತ ಕೂತಿದ್ರು, ಅದು ರದ್ದಾಗಿದೆ. ನಾನು ಇನ್ನೊಂದು ಸತಿ ಹೇಳ್ತೀನಿ, ಮಾದಿಗರೆಲ್ಲರೂ ಕೂಡ ಒಂದಾಗಿದ್ದೀವಿ. ನಾವು ಮುಂದಿನ ದಿನಮಾನದಲ್ಲಿ ಮಾದಿಗ ಸಮುದಾಯದವರು ಎಲ್ಲರೂ ಒಂದು ಕಡೆ ಕೂತು ನಮ್ಮ ಸಮಾಜದ ಕಷ್ಟ ಸುಖಗಳನ್ನ ನಾವೇ ಚರ್ಚೆ ಮಾಡ್ಕೊಂತೀವಿ. ಇಲ್ಲಿ ಯಾವುದೇ ರೀತಿ ಕಾಂಟ್ರವರ್ಸಿಗಳು ಆಗಿಲ್ಲ. ಒಟ್ಟಾರೆ ಚಿತ್ರದುರ್ಗ ಲೋಕಸಭೆಯ ಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆಗೂ ಮುನ್ನವೇ ಮಾದಾರ ಚೆನ್ನಯ್ಯ ಶ್ರೀಗಳ ಸ್ಪರ್ಧೆ ಸ್ವಜಾತಿಯವರಿಂದಲೇ ವಿರೋಧ ಶುರುವಾಗ್ತಾ ಇದೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಕಾದ್ ನೋಡಬೇಕು. ಎಸ್ ಸಿದ್ರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.